ರೈತರು ಪ್ರತಿಭಟನೆ ಮಾಡುತ್ತಿದ್ದರು. ಅಧಿಕಾರಿಗಳ ಜೊತೆ ವಾದ ವಿವಾದ ಮಾಡಿದ್ರು. ಯಾರು ಕೊಡ್ತಾ ಇದ್ದಾರೆ, ಎಷ್ಟು ಕೊಡ್ತಾ ಇದ್ದಾರೆ, ಯಾರ್ಯಾರು ಕಲೆಕ್ಟ್ ಮಾಡ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ ಅಂತ ಅನ್ಕೋಬೇಡಿ, ನನಗೆಲ್ಲ ಗೊತ್ತಿದೆ. ಬೀದಿ ವ್ಯಾಪಾರಿಗಳಿಗೂ ಈ ಪಾರ್ಕಿಂಗ್ನವ್ರಿಗೂ ಏನು ಸಂಬಂಧ? ಅವರು ನ್ಯಾಯ ಕೊಡಿಸ್ತಂತ ಕೆಲಸ ಮಾಡಬೇಕು. ಇಲ್ಲ ಅಂತಂದ್ರೆ ಇಡೀ ರಾಜ್ಯ ವ್ಯಾಪ್ತಿ ರೈತರು ಬಂದು ಇಲ್ಲಿ ಪ್ರತಿಭಟನೆ ಮಾಡಂತ. ಆ ಗಾರೆ ಕೆಲಸ ಮಾಡೋರು 10 ರೂಪಾಯಿ ತರಕಾರಿ ತಗೊಳಕ್ಕೆ ಅಂಗಡಿ ಒಳಗೆ ಕೊಟ್ಬಿಡ್ತಾರ ಸರ್. ಏನ್ ಪ್ರಾಬ್ಲಮ್ ಗೊತ್ತಾ, ಒಳಗಿರೋರು ಅಂಗಡಿಯವರೆಲ್ಲ ಕಂಪ್ಲೇಂಟ್ ಮಾಡಿದ್ದಾರೆ. ಜನ ಹೊಟ್ಟೆ ಮೇಲೆ ಹೊಡಿಬೇಡಿ. This is Bangalore Headlines, your source for the latest news and alerts from across the city. ಪ್ರಿಯ ವೀಕ್ಷಕರೇ, ಇವತ್ತು ಬೆಂಗಳೂರು GBI ಮುಖ್ಯ ಕಚೇರಿಯಲ್ಲಿದ್ದೀವಿ. ರೈತರು ಪ್ರತಿಭಟನೆ ಮಾಡುತ್ತಿದ್ದರು. ಅಧಿಕಾರಿಗಳ ಜೊತೆ ವಾದ ವಿವಾದ ಮಾಡಿದ್ರು. ಆದರೆ ರೈತರು ಏನಂತ ಇದ್ದಾರೆ ಅಂದರೆ, ಬೀದಿ ಬದಿ ವ್ಯಾಪಾರಿಗಳು ರೈತರುಗಳಿಗೆ ಒಂದು 2 ನಿಮಿಷ ಗಾಡಿ ನಿಲ್ಲಿಸಿದ್ರು 30 ರೂಪಾಯಿ 50 ರೂಪಾಯಿ ಚಾರ್ಜಸ್ ಮಾಡ್ತಾಯಿದ್ದಾರೆ. ಮತ್ತು ಪಾರ್ಕಿಂಗ್ ನೆಪದಲ್ಲಿ ರೋಡ್ ಉಸ್ತುವಾರಿ ಮಾಡ್ಕೊಂಡಿದ್ದಾರೆ. ಬೀದಿ ಬದಿ ವ್ಯಾಪಾರಿಗಳಿಗೆ ತೊಂದರೆ ಆಗ್ತೈತೆ. ಬೀದಿ ಬದಿ ವ್ಯಾಪಾರಿಗಳಿಗೆ ಮತ್ತು ರೈತರಿಗೆ ಅನುಕೂಲ ಮಾಡಿಕೊಡ್ತಾ ಇಲ್ಲ. ಆದ್ದರಿಂದ ಬಂದು ಅಧಿಕಾರಿಗಳ ಹತ್ರ ಮನವಿ ಮಾಡ್ಕೊಂಡಿದ್ದಾರೆ. ನಾವೇನು ಆ ಮಾತನ್ನು ಅಲ್ಲಗಳಿತಾ ಇಲ್ಲ. ಈಗ ಪಾರ್ಕಿಂಗ್ ಕೊಟ್ಟಿದ್ದಾರೆ, ಪಾರ್ಕಿಂಗ್ ಮಾಡಿಕೊಳ್ಳಿ. ಆದರೆ ಪಾರ್ಕಿಂಗ್ ಜಾಗ ಅಷ್ಟೇ ಅವ್ರಿಗೆ ಕೊಟ್ಟಿರೋದು. ಇಡೀ ಮಾರುಕಟ್ಟೆಯನ್ನು ಸಂಪೂರ್ಣವಾಗಿ ಕಬ್ಜಾ ಮಾಡ್ಕೊಳ್ಳೋದಕ್ಕೆ ಕೊಟ್ಟಿಲ್ಲ. ಈಗ ಎರಡನೇದಾಗಿ ರೈತರು ಬರ್ತಕ್ಕಂಥ ಗಾಡಿಗಳು ಪಾರ್ಕಿಂಗ್ ಒಳಗಡೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ಈ ಗಾಡಿಗಳು ಎಲ್ಲಿ ನಿಲ್ಲಿಸಬೇಕು, ಎಲ್ಲಿ ಅನ್ಲೋಡ್ ಮಾಡಬೇಕು, ಇದು ಎಲ್ಲದೂ ಕೂಡ ಸಮಸ್ಯೆ ಇದೆ. ರೈತರಿಗೆ ಯಾವುದೇ ರೀತಿ ಬಾಧೆಗಳಾಗಬಾರ್ದು. ಈಗ 23ರಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದೆ ಬೀದಿ ವ್ಯಾಪಾರಿಗಳನ್ನ ಹೊರಗಡೆ ಹಾಕಬೇಡಿ ಅಂತ. ಬೀದಿ ವ್ಯಾಪಾರಿಗಳಿಗೂ ಈ ಪಾರ್ಕಿಂಗ್ನವ್ರಿಗೂ ಏನು ಸಂಬಂಧ? ಯಾಕೆ ಬೀದಿ ವ್ಯಾಪಾರಿಗಳನ್ನೆಲ್ಲ ಗುಡಿಸಿ ಕಸ ಗುಡಿಸ್ದಂಗೆ ಹೊರಗಡೆ ಹಾಕಿಬಿಟ್ಟಿದ್ದಾರೆ? ಮತ್ತು ಅಲ್ಲಿ ವ್ಯಾಪಾರಿಗಳಿಗೆ ಅನೇಕ ತೊಂದರೆಗಳಾಗ್ತಾಯಿದೆ. ಇದನ್ನೆಲ್ಲ ಬಗೆಹರಿಸೋದಕ್ಕೆ ನಾವು ಅವ್ರಿಗೆ ಒತ್ತಾಯದ ಪತ್ರ ಕೊಟ್ಟಿದ್ದೀವಿ. ಇದಕ್ಕೆ ಸಂಬಂಧಪಟ್ಟಂಗೆ ಅಲ್ಲಿ ಇವತ್ತು ಮಾರುಕಟ್ಟೆ ಬಂದ್ ಮಾಡಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಸಂಬಂಧಪಟ್ಟಂಥ ಕಮಿಷನರು ಬರ್ತಾ ಇದ್ದಾರೆ, ಕರ್ಕೊಂಡೋಗಿ ಅವ್ರಿಗೆಲ್ಲ ತೋರಿಸಿ ಹೇಳ್ತೀವಿ. ಸೊ ಈಗ ನಿಮ್ಮ ಸಮಸ್ಯೆ ಬಗ್ಗೆ ಇರಲಿಲ್ಲ ಅಂದರೆ ವಾಟ್ ನೆಕ್ಸ್ಟ್ ಸರ್? ನೆಕ್ಸ್ಟು ಹೋರಾಟ ತೀವ್ರ ಆಗುತ್ತೆ. ಸ್ವಲ್ಪ ತೀವ್ರವಾಗಿ ಹೋರಾಟಗಳು ಪ್ರಾರಂಭ ಆಗುತ್ತೆ. ಇದು ಆಗದಂಗೆ ಇರಬೇಕು ಅಂದರೆ ಮಾನ್ಯ ಮುಖ್ಯಮಂತ್ರಿಗಳು ಹೊಸ್ದಾಗಿ ಬಂದಿದ್ದಾರೆ, ಕೃಷ್ಣ ಬೈರೇಗೌಡರು ಹೊಸ್ದಾಗಿ ಬಂದಿದ್ದಾರೆ. ನೀವು ಹೊಸ್ದಾಗಿ ಬಂದಿರೋದನ್ನು ನಾವು ವೆಲ್ಕಮ್ ಮಾಡ್ತೀವಿ. ಆದರೆ ಇದನ್ನು ಸಮಸ್ಯೆಯಾಗಿ ಬೆಳೆಯೋದಕ್ಕೆ ಬಿಡಬೇಡಿ ಅಂತ ಹೇಳಿ ನಾವು ಮನವಿ ಮಾಡ್ತೀವಿ. ಥ್ಯಾಂಕ್ ಯು. ನಮಸ್ಕಾರ, ನಾನು ಹಳ್ಳಿ ರೈತ ಅಂಬರೀಷ್ ಮಾತಾಡ್ತಾ ಇದ್ದೀನಿ. ಇವತ್ತು ಇಲ್ಲಿರ್ತಕ್ಕಂಥ ಸಮಸ್ಯೆ ನೇರವಾಗಿ ನಮ್ಮ ಹಳ್ಳಿ ರೈತರ ಮಕ್ಕಳಿಗೆ ಬಿದ್ದಿದೆ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ, ನಾವು ದೂರದಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯವ್ರು, ನಾವು ಅಲ್ಲಿಂದ ತರಕಾರಿಗಳು, ಕೊತ್ತಂಬರಿ ಮತ್ತು ಟೊಮೊಟೊ, ಈರುಳ್ಳಿ ಎಲ್ಲ ತರಕಾರಿಗಳನ್ನ ತಗೊಬಂದು ಇಲ್ಲಿ ವ್ಯಾಪಾರ ವಹಿವಾಟು ಮಾಡ್ತಕ್ಕಂಥದ್ದು ಮೊದಲಿಂದ ನಡ್ಕೊಬಂದಿರೋದು. ಇವತ್ತು ಇವರು ಏಕಾಏಕಿ ಏನು ಮಾಡಿದ್ದಾರೆ, ಟೆಂಡರು ಏನು ಪಾರ್ಕಿಂಗ್ ವ್ಯವಸ್ಥೆ ಏನಿದೆ, ಟೆಂಡರ್ ಇದಕ್ಕೆ ಮುಂಚೆ 3 ವರ್ಷದ ಮುಂಚೆ 4 ಕೋಟಿ ಟೆಂಡರ್ ಮಾಡಿದರು. ಈಗ 10 ವರ್ಷಕ್ಕೆ ಬರೀ 4 ಕೋಟಿ ಟೆಂಡರ್ ಆಗಿದೆ. ಇಲ್ಲಿ ಅವ್ಯವಹಾರ ಎಷ್ಟಾಗಿದೆ ಅಂತ ನೋಡಿ. ಅದು ಬಿಟ್ಟು ಒಂದು ಸಮ್ರಾಟ್ಗೆ ನಮ್ಮ ರೈತರ ಮೇಲೆ ನೇರವಾಗಿ ಬೀಳ್ತದೆ. ಯಾಕಂದರೆ 1 ಕಿಲೋಮೀಟ್ರ್ ದೂರದಲ್ಲಿ ನಮ್ಮ ರೈತನ ಗಾಡಿ ನಿಲ್ಲಿಸಿ ಅಲ್ಲಿಂದ ತಗೊಬರ್ತಕ್ಕಂಥ ವೆಚ್ಚ ಏನಿದೆ ಅದು ನೇರವಾಗಿ ನಮ್ಮ ಹಳ್ಳಿ ರೈತರಿಗೆ ಬೀಳ್ತಕ್ಕಂಥದ್ದು, ತಲೆ ಮೇಲೆ ಬೀಳ್ತಕ್ಕ 20 ರೂಪಾಯಿ 30 ರೂಪಾಯಿ ಒಂದು ಮೂಟೆಗೆ ತಗೊಳ್ಳೋಂಥದ್ದು. ಅದು ಯಾರಿಗೆ ಬೀಳ್ತದೆ? ನೇರವಾಗಿ ನಮ್ಮ ರೈತರಿಗೆ ತಾನೇ ಬೀಳೋದು. ಸೊ ಅದರಿಂದ ಪಾಪ ಅನೇಕ ಈ ಬೀದಿ ವ್ಯಾಪಾರಿಗಳು ನಮ್ಮ ಹತ್ರದಿಂದ ತರಕಾರಿ ತೊಗೊಂಡು ಅವ್ರಿಗೆ ವ್ಯಾಪಾರ ವಹಿವಾಟು ಮಾಡ್ಕೊತಾ ಇದ್ರು. ನೇರವಾಗಿ ರೈತರಿಂದ ನೇರವಾಗಿ ಖರೀದಿ ಮಾಡಿಕೊಂಡು ಅವ್ರು ಮಾಡ್ತಾ ಇರೋದು. ನಮಗೆ ಅವ್ರ ಪಾಪ ದಳ್ಳಾಳಿ ಕೂಡ ಇಸ್ಕೊತಿರಲಿಲ್ಲ. ನಮ್ಮ ಸರಕನ್ನು ಅವ್ರು ವ್ಯಾಪಾರ ಮಾಡಿ ನಮಗೆ ದುಡ್ಡು ಕೊಡೋ ಅಂಥ ವ್ಯವಸ್ಥೆ ಮೊದಲಿಂದ ನಡ್ಕೊ ಬರ್ತಾ ಇತ್ತು. ಇದನ್ನೀಗೆಲ್ಲ ಸ್ಟಾಪ್ ಮಾಡಿ ಇವ್ರು ಬೇಕು ಅಂತೇಳಿ ಬ್ಯಾರಿಗೇಡ್ಗಳು ಹಾಕಿ ಎಲ್ಲಿ ವ್ಯಾಪಾರಗಳನ್ನ ಮಾಡ್ತಾರೆ, ಬೀದಿ ವ್ಯಾಪಾರಗಳನ್ನ ಅಂಥ ಕಡೆ ಬ್ಯಾರಿಗೇಡ್ಗಳು ಹಾಕಿ ತಡೆದು ಎಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇದು ನೇರವಾಗಿ ನಮ್ಮ ರೈತರಿಗೆ ಬೀಳ್ತಕ್ಕಂಥ ಸಮಸ್ಯೆ. ಸೊ ಆ ದೃಷ್ಟಿಯಿಂದ ನಾವು ಏನು ಇವತ್ತು BBMPಗೆ ಮನವಿ ಕೊಟ್ಟಿದ್ದೀವಿ, ಇದರಿಂದ ನಮಗೆ ವ್ಯವಸ್ಥೆನ ರದ್ದು ಮಾಡಿ ಏನು ಬೀದಿ ವ್ಯಾಪಾರಿಗಳು ಏನು ಇದು ಮುಂಚೆ ನಡೀತಾ ಇತ್ತಂಥ ವ್ಯಾಪಾರಗಳು ಅದನ್ನೇ ಕಂಟಿನ್ಯೂ ಮಾಡಿ, ಅದ್ರ ಜೊತೆಗೆ ಪಾರ್ಕಿಂಗ್ ನಮ್ಮ ರೈತರದ್ದು ಏನು ಗಾಡಿಗಳಿದೆ ನೇರವಾಗಿ ಬಿಡ್ತಕ್ಕಂಥ ಕೆಲಸ ಆಗಬೇಕು. ಅದರಿಂದ ಆರ್ಥಿಕವಾಗಿ ರೈತ ಸಬಲೀಕರಣ ಆಗ್ತಾರೆ ಅಂತೇಳಿ ಇವತ್ತು ಮನವಿ ಕೊಟ್ಟಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿರೋ ವಿಚಾರ. ಸೊ ಆ ದೃಷ್ಟಿಯಿಂದ ಕೂಡಲೇ ಇದನ್ನು ಕ್ರಮ ಜರುಗಿಸಿ ಕಾನೂನುಬದ್ಧವಾಗಿ ಅವರು ನ್ಯಾಯ ಕೊಡಿಸ್ತಂಥ ಕೆಲಸ ಮಾಡಬೇಕು. ಇಲ್ಲ ಅಂತಂದರೆ ಇಡೀ ರಾಜ್ಯ ವ್ಯಾಪ್ತಿ ರೈತರು ಬಂದು ಇಲ್ಲಿ ಪ್ರತಿಭಟನೆ ಮಾಡೋಂಥ ಕೆಲಸ ಆಗುತ್ತೆ. ಇವತ್ತು ಏನು ನಮ್ಮ ಬೆಂಗಳೂರು ಬಯಲುಸೀಮೆ ಭಾಗದಲ್ಲಿ ಬೆಳೀತಕ್ಕಂಥ ತರಕಾರಿಗಳನ್ನ ಬೆಂಬಲಿತ ಬೆಲೆ ಕೊಡಲ್ಲ ಸ್ವಾಮಿ ನ್ಯಾಯವಾಗಿ ಸರ್ಕಾರಗಳು.
ಅರ್ಥ ಆಯ್ತಾ? ನಾವು ನೋಡಿ ಭೂಮಿಗೆ ಹಾಕ್ತೀವಿ ಬಂಡವಾಳನ, ಯಾರದೇ ಇನ್ಪುಟ್ ಇಲ್ದೇ ಹಾಕ್ತೀವಿ, ಅದ್ರ ಜೊತೆ ಹೋರಾಡ್ತೀವಿ, ಮಳೆ ಗಾಳಿ ಜೊತೆ ಹೋರಾಡ್ತೀವಿ. ಇಲ್ಲಿ ಬಂದು ವ್ಯಾಪಾರ ಮಾರುಕಟ್ಟೆಯಲ್ಲೂ ಕೂಡ ಹೋರಾಟ ಮಾಡೋ ಅಂಥ ಪರಿಸ್ಥಿತಿಗಳನ್ನ ಇವತ್ತು ಈ ರಾಜ್ಯ ಸರ್ಕಾರ ತಂದು ಇಟ್ಟಿದೆ. ಸೊ ಇವರು ನಮ್ಮ ಪಾಪ ಈ ಬೀದಿ ವ್ಯಾಪಾರಿಗಳು ನಮ್ಮ ಪರವಾಗಿ ನಿಂತ್ಕೊಂಡು ವ್ಯಾಪಾರ ವಹಿವಾಟು ಮಾಡ್ತಕ್ಕಂಥ ಜನ, ಅವ್ರ ಹೊಟ್ಟೆ ಮೇಲೆ ಯಾಕೆ ಸ್ವಾಮಿ ಬೀಳ್ತಾ ಇದ್ದೀರ ನೀವು? ಅದು ಅವ್ರ ಮೇಲೆ ಹೊಟ್ಟೆ ಹೊಡಿತಾ ಇರೋದಲ್ಲ, ನೇರವಾಗಿ ರಾಜ್ಯದ ಹಳ್ಳಿ ರೈತರ ಮಕ್ಕಳಿಗೆ, ಯುವಕರಿಗೆ ಇವತ್ತು ನೀವು ಹೊಟ್ಟೆ ಮೇಲೆ ಹೊಡೆಯುವಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ನಾನು ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಏನೂ ಇಲ್ಲ ಅಂತೇಳಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಇವಾಗ ನಿಮ್ಮ ರೈತರಿಗೆ ಬೆಂಬಲವಾಗಿ ಬೀದಿ ಬದಿ ವ್ಯಾಪಾರಿಗಳು ರೈತರಿಗೆ ಬೆಂಬಲವಾಗಿ ನಿಂತವ್ರೆ. ಖಂಡಿತ ಸ್ವಾಮಿ, ಈಗಲೂ ನಿಂತವ್ರೆ, ಮುಂಚೆನೂ ನಿಂತವ್ರೆ. ಯಾವತ್ತೂ ಕೂಡ ರೈತರ ಬೆನ್ನೆಲುಬು ಒಂದೇ ನಮ್ಮ ಬೀದಿ ವ್ಯಾಪಾರಿಗಳಂತಾನೆ ನೇರವಾಗಿ ಹೇಳ್ತೀನಿ. ಯಾಕಂದರೆ ಅವರು ದಳ್ಳಾಳಿ ತಗೊಳ್ಳಲ್ಲ ಸ್ವಾಮಿ, ನಮ್ಮ ಹತ್ರ ಏನು ಕಮಿಷನ್ ನಿಂತಿದೆಯಲ್ಲ ತಗೊಳ್ಳಲ್ಲ. ನೇರವಾಗಿ ಏನಿದೆ ಮಾರುಕಟ್ಟೆ ಬೆಲೆ ಏನಿದೆ ಅದನ್ನೇ ತಗೊಂಡು ಅವರು ವ್ಯಾಪಾರ ವಹಿವಾಟುಗಳು ಮಾಡ್ಕೊತಾರೆ. ಅಲ್ಲಿ ರೈತನೂ ಉದ್ಧಾರ ಆಗ್ತಾನೆ, ಜೊತೆಗೆ ಬೀದಿ ಬೇರೆ ವ್ಯಾಪಾರಿಗಳೂ ಆರ್ಥಿಕವಾಗಿ ಬಲ ಕೊಡ್ತಾರೆ. ಇದು ಮುಖ್ಯನಾ ನಮಗೆ? ಅದು ಬಿಟ್ಬಿಟ್ಟು ಎಲ್ಲೋ ದೂರದಿಂದ ನಿಲ್ಲಿಸಿ 1 ಕಿಲೋಮೀಟ್ರಿಂದ ಯಾರೋ ಮೂಟೆಗಳು ತಗೊಬಂದು ಅವನು 30 ರೂಪಾಯಿ ರೈತರು ಕೊಡೋದು ಯಾವುದು ಇದು ನ್ಯಾಯ? ಇಲ್ಲಿ ಎಲ್ಲಿದೆ ನ್ಯಾಯ? ರೈತರು ಅಲ್ಲಿ ಹೊಲದಲ್ಲಿ ಒದ್ದಾಡಬೇಕು, ಇಲ್ಲಿ ಮಾರ್ಕೆಟಲ್ಲಿ ಹೋರಾಟ ಮಾಡಬೇಕು, ಇದು ಬೀದಿಯಲ್ಲಿ ಕುತ್ಕೊಂಡು ನ್ಯಾಯ ಕೊಡಿ ಸ್ವಾಮಿ ಅಂತ ಇಲ್ಲಿ ಹೋರಾಟ ಮಾಡಬೇಕು. ಇವಾಗ ನಾವು BBMP ಕಮಿಷನರ್ ಆಫೀಸ್ಗೆ ಹೋಗಿ ಮನವಿ ಕೊಟ್ವಿ. ಇವಾಗ ಅವರು BBMP ಕಮಿಷನರ್ ಆಫೀಸ್ ಏನಂತ ಇದ್ದಾರೆ ಅಂದರೆ, ನಮಗೆ ಫೈರ್ ಇಂಜನ್ ಬರಬೇಕು, ಅದಕ್ಕೋಸ್ಕರ ನಾವು ಪಬ್ಲಿಕ್ ಅಲ್ಲೆಲ್ಲ ಎತ್ತಿಸ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೂರಾರು ವರ್ಷ ರೈತರುಗಳು ಇವರು ವ್ಯಾಪಾರ ಮಾಡೋರು, ಬೀದಿ ವ್ಯಾಪಾರ ಮಾಡೋರು ಎಲ್ಲಿ ಹೋಗೋದು? ಗಾಡಿ ಹೋಗೋಕ್ಕೆ ದಾರಿ ಬಿಡ್ತಾ ಇದ್ದಾರೆ. ಆದ್ರೆ ಇವರು ಎತ್ತಿಸ್ತಾ ಇದ್ದಾರೆ. ತೊಂದರೆ ಆಗಿದೆ, ಏನ್ ಪ್ರಾಬ್ಲಮ್ ಆಗಿದೆ ಹೇಳಿ? ಏನ್ ಆಗ್ತಾ ಇದೆ ಫುಟ್ಪಾತ್ಗೆ? ಇಷ್ಟು ವರ್ಷ ವ್ಯಾಪಾರ ಮಾಡ್ತಾ ಇದ್ದಾರೆ, ಏನಾಗಿಲ್ಲ. ಈಗ ಇತ್ತೀಚೆಗೆ ಏನಾಗಿದೆ ಹೇಳಿ? ಆಯುಕ್ತರು ಏನಂತಾರೆ ಮನವಿ ಮಾಡಿದ್ದಕ್ಕೆ ಏನಂತಾರೆ? ಈಗ ಏನಂತ ಗೊತ್ತಿಲ್ಲ, ಕಮಿಷನರ್ ಹೋಗಿದ್ದಾರೆ. ಕಮಿಷನರ್ ಆಫೀಸ್ ಅವ್ರು ಏನಂತಾರೆ, ನಾವು ಹೋಗಿ ಇಷ್ಟೊತ್ತು ಕೇಳಿದ್ವಿ ಬೀದಿ ಪರ ವ್ಯಾಪಾರ ಅವ್ರಿಗೆ ಯಾಕೆ ತೊಂದರೆ ಕೊಡ್ತಾ ಇದ್ದೀರಿ ಅಂತ ನಾವು ಕೇಳಿದಕ್ಕೆ ನಮಗೆ ಫೈರ್ ಇಂಜಿನ್ ಗಾಡಿ ಹೋಗಕ್ಕೆ ದಾರಿ ಇರಲಿಲ್ಲ, ಯಾವ ಪ್ರಾಬ್ಲಮ್ಮು ಇಲ್ಲ. ಆ ಕಡೆ ಎಲ್ಲ ಕಂಬಿ ಹಾಕಿದಾರಲ್ಲ, ಅದೆಲ್ಲ ಒಬ್ಬೊಬ್ರು ಬರೋ ರಾಜಕೀಯ ಅವರು ಒಬ್ಬೊಬ್ರು ಒಂದೊಂದು ರೂಲ್ಸ್ ತಗೊಂಡ್ರೆ ಅಲ್ಲಿರೋ ಜನ ಎಲ್ಲ ಏನ್ ಮಾಡ್ತಾರೆ ಸರ್? ಫುಟ್ಪಾತ್ ನಂಬ್ಕೊಂಡು ಜೀವನ ಮಾಡೋರು ಏನ್ ಮಾಡ್ತಾರೆ ಹೇಳಿ? ಇವಾಗ ಆಂಬುಲೆನ್ಸ್ಗೆ ಹೋಗೋಕೆ ದಾರಿ ಮಾಡ್ಕೊಡಕ್ಕೆ ಮಾತ್ರ ಫೈರ್ ಇಂಜಿನ್ಗೂ ದಾರಿ ಮಾಡ್ಕೊಡ್ತೀವಿ, ಆಂಬುಲೆನ್ಸ್ಗೂ ದಾರಿ ಮಾಡ್ಕೊಡ್ತೀವಿ. ನಮ್ಮ ಬೀದಿ ಬದಿ ವ್ಯಾಪಾರ ಅವ್ರಿಗೆ ತೊಂದರೆ ಕೊಡಬೇಡಿ ಅಂತ ನಾವು ಕೇಳ್ಕೊಳ್ತಾ ಇದೀವಿ. ಆ ಕಾಲದೊಳಗೆ ನಮ್ಮ ಅಮ್ಮನ ಕಾಲದಿಂದ ನಾವು ಚಿಕ್ಕ ಮಕ್ಕಳು, ನಾವೆಲ್ಲ ಓದಿಲ್ಲ, ನಮ್ಮ ಅಮ್ಮಲ್ಲ ಕೂಲಿ ಎತ್ತೋರು. ಇಲ್ಲಿ ಬಂದು ಪಾರ್ಕು ವಿಕ್ಟೋರಿಯಾದ ಸೆಲೆ ಇತ್ತು, ಮಾರ್ಕೆಟ್ ಶೋ ನಡೀತಾ ಇತ್ತು. ಆ ಮಾರ್ಕೆಟ್ ಶೋ ನಡೆಯುವಾಗೂ ಇಷ್ಟು ತೊಂದರೆ ಯಾರಿಗೂ ಜನಗಳಿಗೆ ಕೊಟ್ಟಿಲ್ಲ. ಬೇರೆ 2 ದಿನ ಟೈಮ್ ಎಲ್ಲ ಕ್ಲಿಯರ್ ಮಾಡಿ ಬಿಡ್ತಾ ಇದ್ರು. ನಮ್ಗೆ ಬಂದು ಚಾಂಗ್ಲಿಯನ್ನ ಇದ್ರು ಗೊತ್ತಾ? ಚಾಂಗ್ಲಿಯನ್ನ ಕೊಟ್ಟಿದ್ದು ಜಾಗ ನಮ್ಗೆ ಕುಣಿಸಿರೋದು. ಇನ್ನ ಪುರ್ಪಲ ನಮ್ಮ ಹತ್ರ ಇದೆ, ಆ ಪುರ್ಪಲ ನಮ್ಮ ಹತ್ರ ಮಾಡ್ಕೊಂಡಿದೀವಿ. ನಮ್ಮಿಂದ ಯಾರಿಗೂ ಏನು ತೊಂದರೆ ಇಲ್ಲ ಸರ್, ನಾವು ಸೌಕರ್ಯ ಇಲ್ಲ. ಮಾರ್ಕೆಟ್ ಅಲ್ಲಿ ಎಷ್ಟು ಅಂಗಡಿ ಇತ್ತು, ಈಗ ಎಷ್ಟು ಅಂಗಡಿ ಇದೆ? ಅದಕ್ಕೆಲ್ಲ ಪರ್ಮಿಷನ್ ಕೊಟ್ಟಿರೋದು ಯಾರು? 100 ಅಂಗಡಿ ಇದೆ. ಎಲ್ಲಿಂದ ಬಂದ್ಬಿಟ್ಟು ಮೈಸೂರು ಮಹಾರಾಜ ಕೊಟ್ಟಿದ್ದು ಯಾವ ಸ್ಥಳ? ಈಗ ಬಡವ್ರಿಗಂತ ಕೊಟ್ಟಿದ್ದು, ಈಗ ಬೀದಿ ವ್ಯಾಪಾರಿಗಳಿಗೆ ಕೊಟ್ಟಿದ್ದು. ಅಂಗಡಿ ಎಷ್ಟಿತ್ತು ಅಷ್ಟೇ. ಈಗ ಅಲಾಟ್ ಆಗಿರೋ ಅಂಗಡಿ ಎಲ್ಲ ಯಾವ ಲೆಕ್ಕ ಹೇಳಿ ಸರ್? ಬೀದಿ ಬದಿ ವ್ಯಾಪಾರಿಗಳಿಗೆ ಅಂಗಡಿಗಳು ಕೊಟ್ಟಿಲ್ಲ. ಯಾವ ಬೀದಿ ವ್ಯಾಪಾರ ಕಾರ್ಡ್ ಕೊಟ್ಟಿದ್ದಾರೆ, ಎಲ್ರಿಗೂ ವ್ಯಾಪಾರ ಮಾಡೋರು ಇವಾಗ ನಾನು ಒಂದು ಹೇಳ್ತೀನಿ ನೋಡಿ, ಇದು ಸಿಟಿ ಮಾರ್ಕೆಟ್ ಬಂದು ಅಲ ಕಾಲದಿಂದ ದೊಡ್ಡೋರಿಂದ ಚಿಕ್ಕವ್ರ ತನಕ ಇಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ. ಹ್ಯಾಂಡಿಕ್ಯಾಪ್, ವಯಸ್ಸಾದವರು, ಗಂಡ ಇಲ್ಲದೇ ಇರೋರು, ಚಿಕ್ಕವರು, ಮಕ್ಕಳು ಇದ್ದವರು, ದುಡ್ಡೇ ಇಲ್ಲದೇ ಇರೋರ್ನೇ ಇಲ್ಲಿ ಫುಟ್ಪಾತಲ್ಲಿ ವ್ಯಾಪಾರ ಮಾಡೋರು. ಅಂಗಡಿ ನಮಗೆ ದುಡ್ಡು ಹಾಕಿ ನಾವು ಅಂಗಡಿಗೆ ವ್ಯಾಪಾರ ಮಾಡೋರಿಗೆ ನಮಗೆ ಕಮಿಷನ್ ಕೊಟ್ಟು ನಾವು ವ್ಯಾಪಾರ ಮಾಡ್ತಾ ಇಲ್ಲ. ಯಾವ ಸ್ಟೇಷನ್ಗೂ ಕಮಿಷನ್ ಕೊಟ್ಟಿಲ್ಲ, ಯಾವ BBMPಗೂ ಕಮಿಷನ್ ಕೊಟ್ಟು ನಾವು ವ್ಯಾಪಾರ ಮಾಡ್ತಾ ಇಲ್ಲ. ನಾವು ಮಾಡ್ತಾ ಇರೋದು ಫುಟ್ಪಾತ್ ಜಾಗ ಸರ್ಕಾರ ಬಂದು ನಮಗೆ ಕೊಟ್ಟಿರೋದು. ನಾವಿದ್ರೇ ಸರ್ಕಾರ ಇದ್ರೂ ನಾವೇನು ಗೊತ್ತಾ ಹೇಳ್ತೀವಿ ಸರ್, ನಮಗೆ ಫುಟ್ಪಾತ್ಗೆ ನಮಗೆ ಏನು ತೊಂದರೆ ಕೊಡಬಾರ್ದು. ನಾವು ಪಾರ್ಕಿಂಗ್ಗೆ ನಾವು ಏನು ಡಿಸ್ಟರ್ಬ್ ಮಾಡಲ್ಲ, 100% ಪಾರ್ಕಿಂಗ್ಗೆ ಡಿಸ್ಟರ್ಬ್ ಮಾಡಲ್ಲ. ನಮ್ಮ ಫುಟ್ಪಾತ್ ವ್ಯಾಪಾರಿಗೆ ನಮಗೆ ಯಾರು ಡಿಸ್ಟರ್ಬ್ ಮಾಡೋದು? DK ಶಿವಕುಮಾರ್ ಸಾರ್ಗೆ ನಾವು ಹೇಳ್ತೀವಿ ಒಂದೇ ಮಾತು, ಅವ್ರ ರಾಜ ಅದು, ಅವ್ರದ್ದು ದುಡ್ಡು ಇದೆ, ಅವ್ರ ಸುತ್ತಿ ಮುತ್ತಿ ಎಲ್ಲರಿಗೂ ದುಡ್ಡು ಇದೆ, ಲಕ್ಷಾಂತರ ಕೋಟಿ ಅಂತ ಥರ ಈಗ ಪಾರ್ಕಿಂಗ್ ಓಪನ್ ಮಾಡ್ಬೋದು. ನಿಮಗೆ ಕೊಟ್ಟಿರೋದು ನೀವು ಲೀಸ್ಗೆ ಕೂಡ ಕೊಟ್ಟಿರ್ಬೋದು. ನಾವು ಬಂದಿದ್ದು ಫುಟ್ಪಾತ್ ವ್ಯಾಪಾರಿಗಳು, ನಾವು ಚಿಕ್ಕ ಮಕ್ಕಳು ಇಲ್ಲಿ ವ್ಯಾಪಾರ, ನಮಗೆ ಇದಲ್ಲೇ
ಜೀವನ ಸರ್. ಇದರಲ್ಲೇ ನಾವು ಮಕ್ಕಳಿಗೆ ಫೀಸ್ ಕಟ್ಟಬೇಕು, ನಮಗೆ ಫ್ರೀ ಎಜುಕೇಷನ್ ಇಲ್ಲ. ಇಲ್ಲಿ ಎಜುಕೇಟೆಡ್ ಇದ್ದಾರೆ, ಅನ್ಎಜುಕೇಟೆಡ್ ಇದ್ದಾರೆ, ಎಲ್ಲರೂ ಇಲ್ಲಿ ವ್ಯಾಪಾರ ಮಾಡ್ತಾ ಇರೋರು. ಸೌಕಾರ ಅವರು ಬಂದು ಈ ವ್ಯಾಪಾರ ಮಾಡ್ತಾ ಇಲ್ಲ, ಸೌಕಾರ ಅವ್ರಿಗೆಲ್ಲ ದುಡ್ಡು ಹಾಕಿ ವ್ಯಾಪಾರ ಮಾಡೋಕೆ ಇಲ್ಲಿ ಇದ್ದಾರೆ. ನಾವು ಬೆಳಿಗ್ಗೆ ಎಲ್ಲ ಇಲ್ಲಿ ವ್ಯಾಪಾರ ಮಾಡ್ಕೊಂಡು ಇಲ್ಲಿ ಇರೋರು, ಇಲ್ಲಿ ರಾಜಕೀಯ ಮಾಡ್ಕೊಂಡವ್ರು ಇವರೆಲ್ಲ ವ್ಯಾಪಾರ ಮಾಡ್ತಾ ಇಲ್ಲ ಸರ್. ಇಲ್ಲಿ ಮೊತ್ತ ಕೂಲಿ ಎತ್ತವರೆಲ್ಲ ಇದ್ದಾರೆ ಸರ್. ಕೂಲಿಯವರು ಊರು ಬಿಟ್ಟು ಊರು ಬಂದು ವ್ಯಾಪಾರ ಮಾಡೋರೆಲ್ಲ ಇದ್ದಾರೆ. ಈ ಜಾತಿ ಆ ಜಾತಿ ಈ ಜಾತಿ ಎಲ್ಲ ಇಲ್ಲ, ಎಲ್ಲ ಜಾತಿನೂ ಬಂದು ಇಲ್ಲಿ ವ್ಯಾಪಾರ ಮಾಡ್ತಾ ಇದ್ದೀವಿ. ನಮ್ಗೆ ಯಾರು ಈ ಸೌಕಾರ ಅವ್ರಿಗೆ ಎಲ್ಲ ಪ್ರೆಸ್ ಮೀಟು ಬರುತ್ತೆ, ನಮ್ಮಿದಕ್ಕೆ ಪ್ರೆಸ್ ಮೀಟ್ ಬಂತಾ, ಈ ಬಡ ಜನರಿಗೆ ಪ್ರೆಸ್ ಮೀಟ್ ಬಂತಾ, ಬೆಂಗಳೂರು ಬಂದಿದೆ, ಸುವರ್ಣ ಬಂದಿದೆ, ಈ TV 9 ಎಲ್ಲ ಬಂತಾ ಸರ್? ಈ ಎಲ್ಲ ಸೌಕಾರ ಅವ್ರಿಗೂ ಎಲ್ಲರಿಗೂ ಬರ್ತಾ ಇದೆ. ನಮಗೆ ಯಾವ ಪ್ರೆಸ್ ಮೀಟ್ ಬಂದಿದೆ? ಯಾರು ಸಪೋರ್ಟ್ ಮಾಡೋದು ಸರ್? ನಮಗೆ ಈ ಬಡ ಜನರಿಗೆ ಯಾರು ಸಪೋರ್ಟ್ ಮಾಡೋದು? ಇಲ್ಲಿ ಹ್ಯಾಂಡಿಕ್ಯಾಪ್ ಎಲ್ಲ ವ್ಯಾಪಾರ ಮಾಡ್ತಾ ಇದ್ದಾರೆ ಸರ್. ದುಡ್ಡಿದ್ದವ್ರು, ಮನೆ ಇಲ್ದೇವ್ರು, ಇಲ್ಲಿ ಫುಟ್ಪಾತಲ್ಲಿ ಮಲ್ಕೊಂಡಿರೋರೆಲ್ಲ ವ್ಯಾಪಾರ ಮಾಡ್ತಾ ಇದ್ದಾರೆ. ನಿಮಗೆ ನಾವು ಪಾರ್ಕಿಂಗ್ಗೆ ಡಿಸ್ಟರ್ಬ್ ಮಾಡಲ್ಲ, 100% ನಿಮ್ಮ ದಾರಿ ನಾವು ಬಿಡ್ತೀವಿ. ನಮ್ಮ ದಾರಿ ನಮಗೆ ಬಿಡಿ, ಬಡ ಜನ ಹೊಟ್ಟೆ ಮೇಲೆ ಹೊಡಿಬೇಡಿ ಅಷ್ಟೇ. ಓಪನ್ ಆಗಿಂದಾನೆ ಈ ಪ್ರಾಬ್ಲಮ್ ಇದೆ. ಪಾರ್ಕಿಂಗ್ ವ್ಯವಸ್ಥೆಗೆ ನಾವು ಜಾಗ ಮಾಡಿಕೊಟ್ಟಿದ್ದೀವಿ, ಬೇಡ ಅಂದರೆ ನಾವು ಎಲ್ಲೋ ಹೋಗೋದು ಸರ್? ಇಷ್ಟು ಜನ ಓಡಿಸ್ತಾ ಇದ್ದಾರೆ BBMP ಅವರು. ನಾವು ಎಲ್ಲೋ ಹೋಗಿ ಎಲ್ಲಿ ಜೀವನ ಮಾಡೋದು? ನಮ್ಮ ಮಕ್ಕಳಿಗೆ ಹೆಂಗೆ ಸಾಕೋದು? ನಾವು ಹೆಂಗೆ ಜೀವನ ನಡೆಸೋದು ಹೇಳಿ ಸರ್? DKC ಬೀದಿ ವ್ಯಾಪಾರನೇ ಇರಬಾರ್ದು ಅಂತ ಹೇಳಿದ್ದಾರೆ. ನಾವು ಅಂಗವಿಕಲರು, ನಾವು ಹೋಗಿ ಬೀದಿ ರೋಡಲ್ಲಿ ಗಾಡಿ ತಳ್ಕೊಂಡು ವ್ಯಾಪಾರ ಮಾಡೋಕ್ಕಾಗತ್ತೆ ನಮ್ಮ ಕೈಯಲ್ಲಿ? ನೀವೇ ಹೇಳಿ ಸರ್. ಅವ್ರು ಸರ್ಕಾರದಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ದಾರೆ, ಇಷ್ಟು ಜನ ಜೀವನ ನಡೆಸ್ತಾ ಇದ್ದಾರೆ. ರೈತರ ಹತ್ರ ತಗೊಂಡು ನಾವೆಲ್ಲ ಜೀವನ ಮಾಡ್ತಾ ಇದ್ದೀವಿ, ವ್ಯಾಪಾರ ಮಾಡ್ತಾ ಇದ್ದೀವಿ. ನಮಗೆ ಇದೆಲ್ಲ ಅಂದರೆ ಬೀದಿ ವ್ಯಾಪಾರ ಇಲ್ಲ ಅಂದರೆ ನಾವೆಲ್ಲೂ ಹೋಗಿ ಜೀವನ ಮಾಡೋದು? ನೀವೇ ಹೇಳಿ ಸರ್. ಇಷ್ಟು ಜನ ನಾವು ವ್ಯಾಪಾರ ಮಾಡ್ತಾ ಇದೀವಿ ಸರ್, 100 ಜನ ಬದುಕ್ತಾ ಇದೀವಿ ಬೀದಿ ವ್ಯಾಪಾರ ನಂಬ್ಕೊಂಡು. ಇಷ್ಟು ಜನಕ್ಕೆ ನಮ್ಗೆ ಜಾಗ ಇಲ್ಲ ಅಂದ್ರೆ ನಾವು ಎಲ್ಲಿ ಹೋಗಿ ಜೀವನ ಮಾಡೋದು? ನೀವೇ ಹೇಳಿ. ನಮಗೆ ಸ್ವಲ್ಪ ಇದು ಮಾಡ್ಕೊಡಿ ದಯವಿಟ್ಟು, ನಮ್ಗೆ ಏನಾದರೂ ಇದು ಮಾಡಿ. ಸರ್ಕಾರದಿಂದ ನಮ್ಗೆ ಏನಾದರೂ ವ್ಯವಸ್ಥೆ ಮಾಡ್ಕೊಡಿ ಸರ್, ದಯವಿಟ್ಟು ನಿಮ್ಮ ಕೈ ಮುಗ್ದಿ ಕೇಳ್ಕೊಳ್ತೀವಿ ಅಷ್ಟೇ. ಬಿಡ್ತಾರೆ ಅವರು ವ್ಯಾಪಾರ ಮಾಡೋಕ್ಕೆ, ನೀವೇ ಬಂದು ಒಂದೊಂದು ಸೈಡ್ ಕ್ಲೀನಾಗಿ ಮಾಡಿಕೊಟ್ರೆ ಅವ್ರು ವ್ಯಾಪಾರ ಮಾಡ್ಕೊಂಡು ಹೋಗ್ತಾರೆ. ಒಂದೇ ಸತಿ ಎತ್ಬಿಟ್ರೆ ಹಿಂಗೆ ಗಾಡಿ ಎಲ್ಲ ಹೊಡೆದು ಎಲ್ಲ ಆ ಕಡೆ ಎಲ್ಲ ಎತ್ಬಿಟ್ರೆ ಅವ್ರಿಗೆ ನೀವೇ ಬಂದು ಮಾಡ್ಕೊಡ್ಬೇಕು ವ್ಯವಸ್ಥೆ. ನಮ್ಮ ವ್ಯವಸ್ಥೆ ನಮಗೆ ಅಷ್ಟೇ. ರೋಡನ್ನು ಮಾಡಬೇಕಂದ್ರೆ ನೀವು ಬಂದು ಮಾಡಿ, ಸ್ವಚ್ಛವಾಗಿ ಇಟ್ಕೊಳ್ಳಿ, ಹಿಂದೆ ಹಾಕೊಳ್ಳಿ ಅಂತ ಹೇಳಿ ಯಾವುದೇ ಒಂದು ಕಾರಣಕ್ಕೆ ಪಬ್ಲಿಕ್ ತೊಂದರೆ ಕೊಡಲ್ಲ. ಬೀದಿ ವ್ಯಾಪಾರ ಒಂದೊಂದು ಚೀಲ ಕೊಟ್ಟಿದಾರಲ್ಲ, ಅದ್ರ ಒಳಗಡೆನೆ ಕುತ್ಕೊಂಡು ನಾವು ವ್ಯಾಪಾರ ಮಾಡ್ತೀವಿ ಸರ್. ನಾವು ಯಾರಿಗೂ ತೊಂದರೆ ಕೊಡಕ್ ಹೋಗಲ್ಲ ಸರ್. ಅಂಗಡಿಯವ್ರೆ ಅಂದ್ರೆ ಅಂಗಡಿಯವ್ರಿಗೆ ಮಾತ್ರ ಹೊಟ್ಟೆ ಇದೆ, ನಮ್ಗೆ ಈಗ ಏನ್ ಪ್ರಾಬ್ಲಮ್ ಗೊತ್ತಾ? ಒಳಗಿರೋರು ಅಂಗಡಿಯವರೆಲ್ಲ ಕಂಪ್ಲೇಂಟ್ ಮಾಡಿದಾರಂತೆ ಕಾರ್ಪೊರೇಷನ್ BBMP ಅವ್ರ ಹತ್ರ. ಆಚೆ ಇರೋರಿಂದ ಒಳಗೆ ವ್ಯಾಪಾರ ಆಗ್ತಾರೆ, ನಾವು ಬಾಡಿಗೆ ಕಟ್ತೀವಿ ಅಂತ. ಆಯ್ತು, ಅವ್ರನ್ನೇ ಆಚೆ ಬರಕ್ ಕೇಳಿ, ನಮ್ಗೆ ಅಂಗಡಿ ಕೊಡಕ್ ಕೇಳಿ, ನಾವು ಬಾಡಿಗೆ ಕಟ್ತೀವಿ. 15 ವರ್ಷ ಬಾಡಿಗೆ ಕಟ್ಟಿಲ್ಲ ಯಾರು. ಗೌರ್ಮೆಂಟ್ಗೆ 10, 15 ವರ್ಷ, 20 ವರ್ಷ ಕಟ್ಟಿರೋದನ್ನ ತೆಗ್ದು ತೋರ್ಸಕ್ ಹೇಳಿ. ಆಯ್ತಾ? ಏನ್ ವ್ಯಾಪಾರ ಮಾಡ್ತೀವಿ? ಮಳೆ ಬಂದ್ರೆ ನಾವ್ ಏನ್ ಕೂತ್ಕೊಂತೀವಿ? ತರಕಾರಿ ಮಳೆ ಬಂದ್ರೆ ನಮ್ಗೆ ಯಾವುದೇ ಅಂಗಡಿ ಕಟ್ಕೊಟ್ಟಿದಾರ, ಶೀಟ್ ಹಾಕೊಟ್ಟಿದಾರ, ಅವ್ರಿಗೆಲ್ಲಾಗೂ ಸೇಫ್ ಆಗಿ ಕೊಟ್ಟಿದ್ದಾರೆ. ಆಯ್ತಾ? ಈಗ ಬಂದು ಇದನ್ನ ಅವ್ರಿಗೆ ಸ್ಕೆಚ್ ಮಾಡಿ ಇದು ಮಾಡಬಾರ್ದು ಅಷ್ಟೇ. ಪಾರ್ಕಿಂಗ್ಗೆ ನಾವು ಎಲ್ಲ ಬಿಟ್ಕೊಡ್ತೀವಿ, ನಮ್ಮ ಫುಟ್ಪಾತ್ ವ್ಯಾಪಾರಿಗೆ ಡಿಸ್ಟರ್ಬ್ ಮಾಡಬೇಡ ಅಂತ ಹೇಳಿ ಸರ್. ಅಷ್ಟೇ ನಮ್ಮ ಇದು ಅಷ್ಟೇ. ನಮ್ಗೇನಿಲ್ಲ, ನಮ್ಮ ಫುಟ್ಪಾತಿಗೆ ಮಾತ್ರ ನಮಗೆ ಕೆಲಸ ಮಾಡಿ, ಅದಕ್ಕೆ BBMPನ ನೀವು ಕೆಲಸಕ್ಕೆ ಇಕ್ಕಿದ್ದೀರಾ. ಆ BBMP ಅವ್ರನ್ನ ಕಳಿಸ್ಬಿಟ್ಟು ನಮಗೆ ಸೈಡಲ್ಲಿ ಜಾಗ ಮಾಡಿಸ್ಕೊಡಿ ಅಷ್ಟೇ. ನಾವು ನಿಮ್ಮ ರೂಲ್ಸ್ ನಾವು ಫಾಲೋ ಮಾಡ್ತೀವಿ. ನಮ್ಮ ರೂಲ್ಸ್ ನೀವು ನಮ್ಮ ಇದು ಮಾತುಗಳೆಲ್ಲ ನೀವು ಕೇಳ್ಕೊಳ್ಳಿ. ಈ ಬಡ ಜನಕ್ಕೆಲ್ಲ ನಮಗೆ ಒಳ್ಳೆ ಮಾತು ನೀವು ಕೊಡಿಸ್ಬೇಕು. ನಿಮಗೆ ಯಾವತ್ತು ನಾವು ಸಪೋರ್ಟ್ ಇರ್ತೀವಿ, ನಮಗೆ ನಿಮ್ಮ ಜನ ಸಪೋರ್ಟ್ ಇರಬೇಕು. ಅವ್ರು ನಮಗೆ ಇರಬೇಕು ಸರ್. ಅವ್ರು ದುಡ್ಡಿರೋರಲ್ಲ ಸರ್, ನಾವು ದುಡ್ಡು ಇರ್ದೇವ್ರು. ನಮಗೆಲ್ಲ ಗಂಡ ಮಾರ್ಕೆಟ್ ಅಂಗಡಿ ಬಾಡಿಗೆ 100 ರೂಪಾಯಿ ಇತ್ತು, ಮೈಸೂರು ಮಹಾರಾಜ ಅವ್ರು ಕೊಟ್ಟಿದ್ದು. ಈಗ ಎಷ್ಟಿದೆ ಗೊತ್ತಾ? 2,000 ರೂಪಾಯಿ ಇದೆ. ಆ ದುಡ್ಡು ಯಾರಿಗೋಗುತ್ತೆ ಹೋಗುತ್ತೆ ಸರ್? ಆ ದುಡ್ಡು ಯಾರು? ಸರ್ಕಾರಕ್ಕೆ ಹೋಗುತ್ತೆ. ನಮ್ಗೇನು ಸರ್ಕಾರ ಮಾಡಿದೆ? ನಾವು ಸರ್ಕಾರ ಹತ್ರ ಏನು ಭಿಕ್ಷೆ ಬೇಡ್ತಾ ಇದೀವಿ? ನಾವು ಫುಟ್ಪಾತ್ ಜಾಗದಲ್ಲಿ ಕೂತ್ಕೊಂಡು ಬಿಸಿಲಲ್ಲಿ ಗಾಳಿಯಲ್ಲಿ ಮಳೆ ಬಂದರೂ ಅದೇ ಜಾಗದಲ್ಲಿ ಕೂತ್ಕೊಂಡು ವ್ಯಾಪಾರ ಮಾಡ್ತೀವಿ. ನಾವು ನಮ್ಮ ಹೊಟ್ಟೆ ಮೇಲೆ ಹೊಡಿಬಾರ್ದು ದಯವಿಟ್ಟು. ಬರೋ ರಾಜಕೀಯದವ್ರಿಗೆ ಇರೋ ಕಷ್ಟ ಸುಖ ಇಲ್ಲದೆ ಇರೋರನ್ನ ಏನು ಮಾಡಬೇಕೋ ಅದನ್ನು ಮುಂದುವರಿಸಕ್ಕೆ ಹೇಳಿ. ಇಲ್ಲದೆ ಇರೋದನ್ನ ಇದನ್ನು ತೊಗೊಂಬಂದು ಯಾವುದಾದ್ರು ಇವ್ರಿಗೆ ಬೇಕಾಗಿರೋರಿಗೆಲ್ಲ ಪಾರ್ಕಿಂಗ್ ಕೊಟ್ಬಿಟ್ಟು ಪಾರ್ಕಿಂಗ್ಗೆ ಜಾಗ ಮಾಡಿಕೊಡ್ಬೇಕು ಅಂತ ಎಲ್ಲ ಇದು ಮಾಡಬಾರ್ದು ಸರ್. 100 ರೂಪಾಯಿ ತರಕಾರಿ ಅಂಗಡಿಯವ್ರು ವ್ಯಾಪಾರ ಆಗಿಲ್ಲ ಅಂದರೆ ತಗೊಳ್ಳೋರು ಇದ್ದಾರೆ, 30,000 ರೂಪಾಯಿ ತಗೊಳ್ಳೋರು ಇದ್ದಾರೆ. 30,000 ರೂಪಾಯಿ ಬಂದು ಅಂಗಡಿ ಒಳಗೆ ಹೋಗಿ 100 ರೂಪಾಯಿ ಕೊಟ್ಟು ತರಕಾರಿ ತಗೋಬೋದು. ಆ ಗಾರೆ ಕೆಲಸ ಮಾಡೋರು 10 ರೂಪಾಯಿ ತರಕಾರಿ ತಗೊಳಕ್ಕೆ ಅಂಗಡಿ ಒಳಗೆ ಕೊಟ್ಬಿಡ್ತಾರ ಸರ್. ಫುಟ್ಪಾತ್ ವ್ಯಾಪಾರ ಕೊಡ್ತಾರೆ 10 ರೂಪಾಯಿಗೆ. ಅದನ್ನು ಬಂದ್ಬಿಟ್ಟು ಫುಟ್ಪಾತ್ ಎಲ್ಲರೂ ಸೌಕರ್ಯ ಇಲ್ಲ, ಎಲ್ಲರೂ ಹಣ ಮಾಡ್ಕೊಂಡಿರೋರಲ್ಲ. ಒಳ್ಳೆ ಇಬ್ಬರು ಮಕ್ಕಳು ಈ ಕರ್ನಾಟಕ ಒಳಗೆ ಜೋಬಡಿ ಮನೆಗೆ 5,000 ಬಾಡಿಗೆ ತಗೊಳ್ಳೋದು ಸಂಬಳ 15,000. 15,000 ರೂಪಾಯಿ ಇಬ್ಬರು ಮಕ್ಕಳನ್ನ ಓದಿಸಬೇಕು.
ಅವರು ಊಟ ತಿನ್ನಬೇಕು, ಹಾಸ್ಪಿಟ್ಲಿಗೆ ಖರ್ಚು ಮಾಡಬೇಕು. ಅದೇ ದುಡ್ಡನ್ನ ತಗೊಂಡು ಬಾಡಿಗೆ ಕಟ್ಟಬೇಕು. ಜೀವನ ನಡೀತೈತಾ ಸರ್? 100 ರೂಪಾಯಿ ಕೊಟ್ಟು ಅಂಗಡಿ ಒಳಗೆ ಹೋಗಿ ತರಕಾರಿ ತೊಗೊಳಕ್ಕೆ ಆಗ್ತೈತಾ? 10 ರೂಪಾಯಿಗೆ ಫುಟ್ಪಾತ್ ಒಳಗೆ ತೊಗೊಂಡೋಗಿದ್ರೆ ಅವ್ರು ಏನೋ ತಿಂತಾರೆ. ಯಾವತ್ತೂ ಹಂಗೆ ತಿನ್ನೋಕೆ ಆಗ್ತೈತಾ ಸರ್? ಹೇಳಿ, ಇದಕ್ಕೆಲ್ಲ ಒಂದು ತೀರ್ಮಾನ ಕೊಡಬೇಕು. ನಾವು ಇವತ್ತು ನೆನ್ನೆ ಮಾರ್ಕೆಟಿಗೆ ಬಂದಿಲ್ಲ. ನಮ್ಮ ಅಮ್ಮನಿಗೆ ನಮ್ಮ ಅಮ್ಮನ ಕಾಲದಿಂದ ಮಾಡ್ತಾ ಇದ್ದೀವಿ. ಮಾರ್ಕೆಟ್ ಶೋ ನಡೀತಾ ಇತ್ತು, ಅವಾಗ ಜನಗಳಿಗೆ ಇಷ್ಟು ತೊಂದರೆ ಕೊಟ್ಟಿಲ್ಲ. ಅವರು ತೊಂದರೆ ಕೊಟ್ಟರೆ ನಾವು ಭಯಂಕರ ಹೋರಾಟ ಅಂತೂ ಮಾಡ್ತೀವಿ. ನಾವು ಹೋರಾಟ ಬೀದಿ ಕೂತ್ಕೊಂಡು ಹೋರಾಟ ಮಾಡೋದಂತೂ ಗ್ಯಾರಂಟಿ, ಬಿಡೋದೇ ಇಲ್ಲ. ನಾವು ಎಲ್ಲಾದ್ರೂ ರೋಡಲ್ಲಿ ಇಲ್ಲೇ ಮಲ್ಕೊಬಿಡ್ತೀವಿ. ನಾವು ಎಲ್ಲ ಫ್ಯಾಮಿಲಿ ಎಲ್ಲ ಕರ್ಕೊಂಡು ಬಂದು ಬೀದಿಯಲ್ಲೇ ಮಲ್ಕೊಬಿಡ್ತೀವಿ. ಯಾರಂದ್ರೆ ಬೀದಿ ವ್ಯಾಪಾರವರಿಗೆ ತೊಂದರೆ ಕೊಟ್ಟರೆ ಯಾವುದೇ ಒಂದು ಕಾರಣಕ್ಕೆ ಬಿಡಲ್ಲ. ನಾವು ಯಾರ ಮೇಲೆ ಯಾವ ದೂರು ತಗೊಂಬಂದಿಲ್ಲ. ನಮಗೆ ಅನ್ಯಾಯ ಆಗಿದೆ ಸರಿಪಡಿಸಿ ಅಂತ ಹೇಳಿ ನಮ್ಮ GBA ಗ್ರೇಟರ್ ಬೆಂಗಳೂರು ಏನು ಹೊಸದಾಗಿ ಆಗಿದೆ, ಪ್ರಮುಖ ಅಧಿಕಾರಿಗಳಿಂದ ನಾವು ಮನವಿ ಮಾಡೋದಕ್ಕೆ ಸೇರಿದ್ವಿ. ಇದ್ರ ಬಗ್ಗೆ ಈಗಾಗಲೇ ನಮ್ಮ ಆತ್ಮೀಯರು ಚೀಫ್ ಕಮಿಷನರಿಗೆ ಮನವಿಯನ್ನು ಸಲ್ಲಿಸಿದ್ವಿ. ಈಗ ಮಾನ್ಯ ಕಮಿಷನರು ಬಂದಿದ್ದಾರೆ, ಜಗದೀಶ್ ಅವರು. ಭಾಳ ಒಳ್ಳೆ ಜನಪರವಾಗಿ ಕೆಲಸ ಮಾಡೋರು. ಇವರೆಲ್ಲರ ಮೇಲೆ ನಮಗೆ ವಿಶ್ವಾಸ ಇದೆ. ಯಾರಿಗೂ ಅನ್ಯಾಯ ಆಗೋದಿಲ್ಲ, ನ್ಯಾಯ ಸಿಕ್ಕುತ್ತೆ ಅಂತ ಹೇಳಿ. ಹಾಗಾಗಿ ಆಗಿರ್ತಕ್ಕಂಥ ಏನು ತಪ್ಪುಗಳು ಏನಿದೆ ಅದನ್ನೆಲ್ಲ ಪ್ರತ್ಯಕ್ಷವಾಗಿ ನಮ್ಮ ಕಮಿಷನರು, ನಮ್ಮ ಪೊಲೀಸು DCP ಅವರು, ಅಧಿಕಾರಿಗಳು ಎಲ್ಲರೂ ಕೂಡ ನೋಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಥ ಭಾಳ ಹೆಚ್ಚು ಅನುಭವ ಇರ್ತಕ್ಕಂಥ ದಿವಾಕರ್ ಇರ್ಬೋದು, ನಮ್ಮ ಗೋಪಿಯವರು ಇರ್ಬೋದು, ನಮ್ಮ ತಬರಾಜ್ ಇರ್ಬೋದು, ಅಥವಾ ಸುಶೀಲ್ ಇರ್ಬೋದು, ಎಲ್ಲರೂ ಕೂಡ ಇದನ್ನೆಲ್ಲ ವಿವರಣೆಯನ್ನು ಮಾಡಿದ್ದಾರೆ. ಹಾಗಾಗಿ ಬಂಧುಗಳೇ, ಈಗ ಈ ಗಳಿಗೆನೇ ಇದೆಲ್ಲ ಕಿತ್ತಾಕಿಬಿಡಿ, ಇದೆಲ್ಲ ಸರಿ ಮಾಡಿಬಿಡಿ ಅನ್ನೋದಕ್ಕಿಂತ ಮಾನ್ಯ ಕಮಿಷನರು ಹೇಳಿದ್ದಾರೆ, ನಾವು ಒಂದು ಸ್ಕೆಚ್ಚು ತಯಾರು ಮಾಡ್ತೇವೆ. ರಸ್ತೆ ಎಲ್ಲಿ ಸರಿ ಇರಬೇಕು, ಎಲ್ಲಿ ಅಂಗಡಿಗಳಿರಬೇಕು, ಎಲ್ಲಿ ಪ್ರವೇಶ ದ್ವಾರಗಳಿಗೆ ತೊಂದರೆ ಆಗಿದೆ ಅದು ಹೇಗಿರಬೇಕು ಇತ್ಯಾದಿಗಳನ್ನೆಲ್ಲ ರೆಡಿ ಮಾಡ್ತಾರೆ. ಮತ್ತು ಇಲ್ಲೇ ಕಾಯಮ್ಮಾಗಿ ಮಾರುಕಟ್ಟೆಯಲ್ಲಿ ಒಂದೆರಡು ಫೈರ್ ಬ್ರಿಗೇಡ್ ಕೂಡ ಇರಬೇಕಾಗತ್ತೆ. ಅದನ್ನು ಮುನ್ನೆಚ್ಚರಿಕೆ ಕ್ರಮವಾಗಿ ಏನೇನು ನಾವು ಸಲಹೆ ಕೊಟ್ಟಿದ್ದೀವೋ ಅದೆಲ್ಲ ಅವರು ಗಮನಿಸಿದ್ದಾರೆ. ಅವರು ಈ ಕಾರ್ಯಗತ ಮಾಡಲಿಕ್ಕೆ ಕೆಲವು ದಿನಗಳು ಅವರಿಗೆ ಕಾಲಾವಕಾಶ ಬೇಕಾಗ್ಬೋದು. ಹಾಗಾಗಿ ನಾವು ಮನವಿ ಮಾಡಿದ್ದೀವಿ, ಈ ಕೆಲಸವನ್ನು ಮಾಡ್ತಾರೆ ಅನ್ನೋ ನಂಬಿಕೆ ನಾವು ಅವ್ರ ಮೇಲೆ ಇಟ್ಕೊಳ್ತೇವೆ. ಯಾಕೆಂದರೆ ಈ ನಡುವೆ ಮುಖ್ಯಮಂತ್ರಿಯನ್ನು ಭೇಟಿ ಮಾಡಿ ಅವರು ಈ ಸಮಸ್ಯೆ ಆಲಿಸಿದರೋ ಇಲ್ವೋ ಗೊತ್ತಿಲ್ಲ, ಅಥವಾ ಕಂಡು ಅನುಭವ ಇದೆಯೋ ಗೊತ್ತಿಲ್ಲ. ಯಾರಿಗೋ ವಿಶ್ವಾಸದಿಂದ ಅವ್ರ ನಂಬಿಕೆ ಮೇಲೆ ಪಾರ್ಕಿಂಗ್ ಕೊಟ್ಟಿದ್ದಾರೆ. ಆ ಪಾರ್ಕಿಂಗ್ ತಗೊಂಡವರು ತಪ್ಪು ಮಾಡಬಾರ್ದು, ಹೆಂಗೆ ಸಾರ್ವಜನಿಕರಿಗೆ ತಪ್ಪಾಗಿ ನಡ್ಕೋಬಾರ್ದು. ಅದು ಎಲ್ಲದನ್ನೂ ಕೂಡ ಗಮನಿಸಿ ಮುಂದಿನ ಏನು ತೀರ್ಮಾನ ತಗೋಬೇಕಂಥೇಳಿ ಮುಖ್ಯಮಂತ್ರಿಗೂ ಕೂಡ ನಾವು ಮನವಿ ಮಾಡ್ತೇವೆ. ಹಾಗಾಗಿ ಈಗ ತುರ್ತಾಗಿ ತಗೊಳ್ತಕ್ಕಂಥ ತೀರ್ಮಾನಗಳು ಏನಿದೆ, ಮಾನ್ಯ ಕಮಿಷನರು ಜಗದೀಶ್ ಅವರು ಬಂದಿದ್ದಾರಲ್ಲ, ಅವರು ನಮ್ಮನ್ನು ಕುರಿತು ಒಂದೆರಡು ಮಾತಾಡಲಿ, ಆಮೇಲೆ ಸಭೆಯನ್ನು ಮುಕ್ತಾಯ ಮಾಡೋಣ. ಅಲ್ಲಿವರೆಗೆ ಯಾರೂ ಎದ್ದೇಳಬಾರ್ದು, ಮಧ್ಯೆ ಯಾರೂ ಮಾತಾಡಬೇಡಿ. ಮಧ್ಯೆ ಎಲ್ಲ ನಮ್ಮ ಸ್ನೇಹಿತರು ಏನೇನಿದ್ದೀರಿ ಯಾರೂ ಮಾತಾಡೋಕ್ಕೆ ಹೋಗಬೇಡಿ. ಅವ್ರು ಮಾತಾಡಲಿ. ಅವ್ರು ಏನಾರ ಮಾತಾಡಿದ್ದು ಸಮಾಧಾನ ಆಗದೆ ಇದ್ದರೆ ನಾವು ಮಾತಾಡ್ತೀವಿ. ಎಲ್ರಿಗೂ ನಮಸ್ಕಾರ. ಭಾಳ ಸಮಾಧಾನದಿಂದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ನೇತೃತ್ವದಲ್ಲಿ ಇವತ್ತು ಏನಿಲ್ಲಿ ಪ್ರತಿಭಟನೆ ಮಾಡಿದ್ದೀರಿ, ಅಲ್ಲಿ ಮಾನ್ಯ ಮುಖ್ಯ ಆಯುಕ್ತರಿಗೆ ಬಂದು ಮನವಿಯನ್ನು ಕೊಟ್ಟಿದ್ದಾರೆ ನಿಮ್ಮ ಲೀಡರ್ಗಳು. ಆ ಮನವಿಯನ್ನು ಸ್ವೀಕರಿಸಿದ್ದೀವಿ. ಮುಖ್ಯ ಆಯುಕ್ತರ ಸೂಚನೆ ಮೇರೆಗೆ ನಾನು ಇಲ್ಲಿ ಬಂದಿದ್ದೇನೆ. ಇವತ್ತು ಇಲ್ಲಿ ಏನೇನು ಸಮಸ್ಯೆಗಳಿದೆ ಅಂತ ನನಗೆ ತೋರಿಸಿದ್ದಾರೆ. ಇಲ್ಲಿರುವಂಥ ನಿಮ್ಮೆಲ್ಲ ಲೀಡರ್ಗಳು ನಮಗೆ ಏನು ಸಮಸ್ಯೆ ಇದೆ ಅಂತ ತೋರಿಸಿದ್ದಾರೆ. ಆದರೆ ಇಲ್ಲಿ ಇರುವಂಥ ಸಮಸ್ಯೆಯನ್ನು ಕಾರ್ಪೊರೇಷನ್
ಬಗೆಹರಿಸಲೇಬೇಕು. ಹಾಗಾಗಿ ಅದೇ ಕಾರಣಕ್ಕಾಗಿ ನಾವು ಇಲ್ಲಿ ಬಂದು ಒಂದಿಷ್ಟು ಕೆಲಸಗಳನ್ನು ಮಾಡಬೇಕು ಅಂತ ಮೊದಲು ನಾವು ಫಸ್ಟ್ ಡೇ ಒಂದು ದಿವಸ ಇಲ್ಲಿ ಓಡಾಡಲಿಕ್ಕೆ ಆಗ್ತಾ ಇರಲಿಲ್ಲ, ಮೂಗಿಟ್ಕೊಂಡು ಓಡಾಡಲಿಕ್ಕಂತೂ ಸಾಧ್ಯನೇ ಆಗ್ತಾ ಇರಲಿಲ್ಲ. ಹೇಗೆ ಇವರೆಲ್ಲ ಕೆಲಸ ಮಾಡೋದು, ಇಲ್ಲಿ ಹೇಗಿರಬೇಕು ಇವರು ದಿಢೀಡಿ ಅಂತ ಕೇಳಿ ಇಲ್ಲೊಂದಿಷ್ಟು ಕ್ಲೀನಿಂಗ್ ಆ್ಯಕ್ಟಿವಿಟಿ ಆಗಬೇಕು ಅಂತ ಕ್ಲೀನ್ ಮಾಡಿಸಿದ್ವಿ. ಒಂದಂತ ಹೇಳ್ತೀನಿ, ಯಾರೋ ಹೇಳಿದ್ದಾರೆ ಅಂತ ಮಾಡ್ತಾ ಇಲ್ಲ. ಇದು ಕಾರ್ಪೊರೇಷನ್ ಕಮಿಷನರು, ಅದು ಮುಖ್ಯ ಆಯುಕ್ತರು, GPA ಮುಖ್ಯ ಆಯುಕ್ತರು ಬಂದು ಸೂಚನೆ ಕೊಟ್ಟಂತೆ ಒಂದಿಷ್ಟು ಕೆಲಸಗಳನ್ನು ಇಲ್ಲಿ ಪ್ರಾರಂಭ ಮಾಡಿದ್ವಿ. ಆದರೆ ನಿಮಗೆ ತೊಂದರೆ ಕೊಡಬೇಕು ಅಂತ ಏನೂ ಇಲ್ಲ. ಆದರೆ ನೀವು ಸಾರ್ವಜನಿಕರಿಗೆ ತೊಂದರೆ ಮಾಡಬಾರ್ದು, ಅದನ್ನು ಸಹ ನಾವು ನಿಮ್ಮಿಂದ ನಿರೀಕ್ಷೆ ಮಾಡ್ತೀವಿ. ಯಾಕೆಂದರೆ ಅವತ್ತು ಬಂದ ದಿವಸ ನಡ್ಕೊಂಡು ಹೋಗ್ಲಿಕ್ಕೂ ಸಾಧ್ಯ ಆಗ್ತದೆ ಅಂಥ ಪರಿಸ್ಥಿತಿ. ಆದರೆ ಏನಾದರೂ ಸಮಸ್ಯೆ ಆಯಿತು, ಆವಾಗ ಏನಾದರೂ ಬೆಂಕಿ ಅವಘಡ ಆಯಿತು, ಫೈರ್ ಗಾಡಿಗಳು ಬರಬೇಕು, ಎಲ್ಲಿ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಸಮಸ್ಯೆಗಳನ್ನು ಬಗೆಹರಿಸ್ಲಿಕ್ಕೆ ಆಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಎಲ್ಲರಿಗೂ ಸಹ ಜವಾಬ್ದಾರಿ ಆಗ್ತಾರೆ. ಹಾಗಾಗಿ ಇವತ್ತು ನೀವು ಇಲ್ಲೇನು ಕೂತಿದ್ದೀರಿ, ನಿಮ್ಮೆಲ್ಲರಲ್ಲೂ ನನ್ನ ಮನವಿ ಇಷ್ಟೇ, ಕಾರ್ಪೊರೇಷನ್ನಿಗೆ ಬಿಟ್ಟು ಯಾರಿಗೂ ಸಹ ₹1 ಕೊಡಬಾರ್ದು, ಯಾವುದೇ ಕಾರಣಕ್ಕೂ ಕೊಡಬಾರ್ದು. ಯಾರಿಗಾದರೂ ಕೊಟ್ಟರೆ ಆ ಅಂಗಡಿಯನ್ನು ಖಾಲಿ ಮಾಡಿಸ್ತೀನಿ. ಯಾಕಂದರೆ ಓನರು ಕಾರ್ಪೊರೇಷನ್ ಮಾತ್ರ ಇದೆ, ಬೇರೆ ಯಾರೂ ಅಲ್ಲ. ಬೇರೆ ಯಾರಿಗೂ ಸಹ ಯಾವುದೇ ಕಾರಣಕ್ಕೂ ₹1 ಕೊಡಬಾರ್ದು. ನಾನು ಈಗ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದಂತೆ ನಾವು ಒಂದು ಪ್ಲ್ಯಾನ್ ರೆಡಿ ಮಾಡ್ತೀವಿ, ಮಾರ್ಕ್ ಮಾಡ್ತೀವಿ, ನೀವೆಲ್ಲಿ ಕೂತ್ಕೋಬೇಕು, ಏನು ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ಹೇಗೆ ಕೂತ್ಕೊಂಡು ವ್ಯಾಪಾರ ಮಾಡಬೇಕು ಅನ್ನೋದನ್ನು ಮಾರ್ಕ್ ಮಾಡ್ತೀವಿ. ನಿಮಗೂ ತೊಂದರೆ ಆಗಬಾರ್ದು, ಸಾರ್ವಜನಿಕರಿಗೂ ತೊಂದರೆ ಆಗಬಾರ್ದು. ಆ ನಿಟ್ಟಿನಲ್ಲಿ ಮಾರ್ಕೆಟನ್ನು ನಡೆಸಬೇಕಾಗಿದೆ. ಇದು ನಮ್ಮದು ಅನ್ನೋದಕ್ಕಿಂತ ನಿಮ್ಮ ಮಾರ್ಕೆಟ್, ನೀವು ಎಷ್ಟು ವರ್ಷದಿಂದ ಹಾಗಾಗಿ ನಿಮಗೆ ಯಾವುದೇ ಕಾರಣಕ್ಕೂ ತೊಂದರೆ ಆಗಬಾರ್ದು, ನಮಗೂ ಗೊತ್ತಿದೆ. ಆದರೆ ನೀವು ಮಾಡ್ತಿರೋಂಥ ಒಂದಿಷ್ಟು ಜನ ಮಾಡ್ತಿರೋಂಥ ಕೆಲಸಕ್ಕೆ ಸಾರ್ವಜನಿಕರಿಗೆ ತೊಂದರೆ ಆಗ್ತಾಯಿದೆ, ಅದು ಆಗಬಾರ್ದು. ಯಾಕೆಂದರೆ ಸಾರ್ವಜನಿಕರು ಬಂದರೆ ತಾನೇ ವ್ಯಾಪಾರ ಆಗೋದು, ಇಲ್ಲಾಂದರೆ ನೀವು ಕೂತ್ಕೊಂಡು ಏನು ಮಾಡಬೇಕು. ಹಾಗಾಗಿ ಸಾರ್ವಜನಿಕರು ಬಂದು ಹೋಗಲಿಕ್ಕೆ ಒಂದು ಅನುಕೂಲ ಮಾಡಿಕೊಡುವಂಥ ಒಂದು ಪ್ಲ್ಯಾನನ್ನು ರೆಡಿ ಮಾಡ್ತೀನಿ. ನಿಮ್ಮ ಲೀಡ್ರ್ಗಳ ಜೊತೆಗೆ ಎಲ್ಲರ ಜೊತೆಗೆ ನಾನು ಚರ್ಚೆ ಮಾಡ್ತೀನಿ, GPA ಮುಖ್ಯ ಆಯುಕ್ತರ ಜೊತೆ ಚರ್ಚೆ ಮಾಡ್ತೀನಿ. ಅದಾದಮೇಲೆ ಎಲ್ಲರ ಒಪ್ಪಿಗೆ ತಗೊಂಡು ಮಾರ್ಕ್ ಮಾಡಿ ನಿಮ್ಮೆಲ್ರಿಗೂ ಕೊಡ್ತೀವಿ. ಮುಂದೆ ನೀವು ಅದೇನು ನೆಲ ಬಾಡಿಗೆ ಕೊಡ್ತೀರೋ, ಏನು ಕೊಡಬೇಕು ಅದನ್ನು ಕಾರ್ಪೊರೇಷನ್ಗೆ ಮಾತ್ರ ಕೊಡಬೇಕು, ಬೇರೆ ಯಾರಿಗೂ ಸಹ ಕೊಡಲಿಕ್ಕಿಲ್ಲ. ಅದನ್ನು ಕೊಟ್ಟರೆ ಒಪ್ಪಲಿಕ್ಕೆ ಸಾಧ್ಯನೇ ಇಲ್ಲ, ಯಾರೂ ಸಹ ಕೊಡಲಿಕ್ಕೆ ಯಾರಿಗೂ ಕೊಡಬಾರ್ದು. ಅದನ್ನು ಯಾರಿಗೆ ಯಾರು ಕೊಡ್ತಾ ಇದ್ದಾರೆ, ಎಷ್ಟು ಕೊಡ್ತಾ ಇದ್ದಾರೆ, ಯಾರ್ಯಾರು ಕಲೆಕ್ಟ್ ಮಾಡ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ ಅಂತ ಅಂದ್ಕೋಬೇಡಿ, ನನಗೆಲ್ಲ ಗೊತ್ತಿದೆ. ಹಾಗಾಗಿ ಯಾರೂ ಸಹ ಇಲ್ಲಿ ಟೋಲ್ ಕಲೆಕ್ಷನ್ ಮಾಡೋಕ್ಕೆ ಕೊಡೋದಿಲ್ಲ, ಸರ್ಕಾರಕ್ಕೆ ಮಾತ್ರ ಬರಬೇಕು, ಕಾರ್ಪೊರೇಷನ್ಗೆ ಮಾತ್ರ ಬರಬೇಕು. ಆ ನಿಟ್ಟಿನಲ್ಲಿ ಒಂದಿಷ್ಟು ಕೆಲಸಗಳಾಗಬೇಕಾಗಿದೆ. ನಿಮಗೆ ತೊಂದರೆ ಆಗದ ರೀತಿಯಲ್ಲಿ ಆ ಕೆಲಸಗಳನ್ನು ಮಾಡ್ತೀವಿ ಅಂತ ಭರವಸೆ ಕೊಡ್ತಾ ಇದುವರೆಗೂ ಶಾಂತಿಯುತವಾಗಿ ನೀವೆಲ್ಲರೂ ಪ್ರತಿಭಟನೆ ಮಾಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಸಹ ಧನ್ಯವಾದ ಹೇಳಿ ನಾನು ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈಗ ಮಾನ್ಯ ಕಮಿಷನರು ಏನು ಮಾತಾಡಿದ್ದಾರೆ, ಆಶ್ವಾಸನೆ ಕೊಟ್ಟಿದ್ದಾರೆ, ಅದ್ರ ಮೇಲೆ ನಮಗೆ ತುಂಬ ಭರವಸೆ ಇದೆ. ಅವರು ಬೇಗ ಆ ಕೆಲಸವನ್ನು ತ್ವರಿತವಾಗಿ ಮಾಡಿ ನಿಮ್ಗೆಲ್ರಿಗೂ ಕೂಡ ಸಮಾಧಾನ ಬರುತ್ತೆ ಅಂತೇಳಿ ನಿಮಗೆ ತಿಳಿಸ್ತಾ, ಈಗ ಕಮಿಷನರನ್ನು ಬೀಳ್ಕೊಡೋವಂಥ ಕೆಲಸನ ನಾವು ಮಾಡ್ತೀವಿ. ಈಗ ತಾವೆಲ್ಲರೂ ಕೂಡ ನಾಳೆಯಿಂದ ಯಥಾ ಪ್ರಕಾರ ನಿಮ್ಮ ಕೆಲಸ ಮುಂದುವರಿಲಿ. ಎಲ್ರಿಗೂ ಒಳ್ಳೆಯದಾಗಲಿ. ಎಲ್ರಿಗೂ ನಮಸ್ಕಾರ. Subscribe channel for latest update.